ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಏನಿದು ರಾಜಣ್ಣ ಮಿಲ್ಟ್ರಿ ಹೋಟ್ಲ್ ಫೋಟೋ ತೋರಿಸ್ತಿದ್ದೀನಿ ಅಂದ್ಕೊಂಡ್ರಾ? ಹೌದು ಫ್ರೆಂಡ್ಸ್, ಪ್ರತಿದಿನ ಮನೆಯಲ್ಲಿ ಅಡುಗೆ ಮಾಡ್ತೀವಿ, ಊಟ ಮಾಡ್ತೀವಿ, ಲಂಚ್ ಬಾಕ್ಸು, ಸ್ಕೂಲು ಅದು ಇದು ಅಂತ ಬ್ಯುಸಿ ಇರ್ತೀವಿ. ಸೊ ಸಂಡೇ ಮಕ್ಕಳನ್ನ ಕರ್ಕೊಂಡು ಲಂಚ್ಗೆ ಊಟಕ್ಕೆ ಹೋಗೋಣ ಅಂತಂದ್ಬಿಟ್ಟು ರಾಜಣ್ಣ ಮಿಲ್ಟ್ರಿ ಹೋಟ್ಲಿಗೆ ಹೋಗಿದ್ವಿ. ಹಾಗೆ ಈ ಒಂದು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಶೇರ್ ಮಾಡ್ತಾ ಇದ್ದೀನಿ. ರಾಜಣ್ಣ ಮಿಲ್ಟ್ರಿ ಹೋಟ್ಲು ಬಂದುಬಿಟ್ಟು ರಾಜಾಜಿನಗರದಲ್ಲಿ ಮೋದಿ ಸಿಗ್ನಲಿಂದ ಸ್ವಲ್ಪ ಮುಂದೆ ಬಂದರೆ ಶಂಕರಮಠ ಸಿಗ್ನಲ್ ಸಿಗುತ್ತೆ. ಶಂಕರಮಠ ಸಿಗ್ನಲಿಂದ ರೈಟ್ಗೆ ಒಳಗಡೆ ಹೋದರೆ ನಂದಿನಿ ಲೇಔಟ್ಗೆ ಹೋಗುವಂಥ ರೋಡಲ್ಲಿ ಲೆಫ್ಟ್ ಸೈಡಲ್ಲಿ ಬರುತ್ತೆ. ಸೊ ಇಲ್ಲಿ ತುಂಬಾ ಫೇಮಸ್ ಆಗಿರುವಂಥದ್ದು ಕಾಲ್ ಸೂಪು. ಬೆಳಗಿನ ಹೊತ್ತು ಕಾಲ್ ಸೂಪು, ತಟ್ಟೆ ಇಡ್ಲಿ, ಹಾಗೆ ದೋಸೆ ಎಲ್ಲ ಸಿಗುತ್ತೆ. ಮಧ್ಯಾಹ್ನ ಊಟ, ರಾತ್ರಿ 11 ಗಂಟೆವರೆಗೂ ಈ ರೆಸ್ಟೋರೆಂಟು ಓಪನ್ ಆಗಿರುತ್ತೆ. ಫ್ಯಾಮ್ಲಿಗೆ ತುಂಬಾ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು. ಹಾಗೆ ನಾವಿಲ್ಲಿ ಚಪಾತಿನ ಆರ್ಡ್ರ್ ಮಾಡಿದ್ವಿ. ಸೊ ಚಪಾತಿ ಜೊತೆಗೆ ಮಟನ್ ಖೈಮಾ ಗ್ರೇವಿನ ತೊಗೊಂಡಿದ್ದೀವಿ. ಹಾಗೆ ಚಿಲ್ಲಿ ಚಿಕನ್ ಅಂತೂ ಗ್ರೇವಿ ಸಖತ್ತಾಗಿದೆ. ತುಂಬಾ ಸಾಫ್ಟ್ ಆಗಿರುವಂಥ ಚಿಕನನ್ನು ಇಲ್ಲಿ ಕೊಡ್ತಾರೆ. ಅದರ ಜೊತೆಗೆ ಮತ್ತು ಚಿಕನ್ ಲಾಲಿಪಾಪನ್ನು ಕೂಡ ಆರ್ಡ್ರ್ ಮಾಡಿದ್ವಿ. ಚಪಾತಿಗೆ ಇಲ್ಲಿ ಶೇರ್ವಾನ ಕೊಟ್ಟಿದ್ದರು, ತುಂಬಾ ಟೇಸ್ಟಿಯಾಗಿತ್ತು. ಖಾರವಾಗಿ ನಾನ್ ವೆಜ್ ಪ್ರಿಯರಿಗಂತೂ ಈ ಹೋಟ್ಲು ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಮಕ್ಕಳನ್ನ ಕರ್ಕೊಂಡು ಫ್ಯಾಮ್ಲಿ ಜೊತೆ ಹೋಗುವಂಥ ರೆಸ್ಟೋರೆಂಟ್ ಇದಾಗಿದೆ. ತುಂಬಾ ಟೇಸ್ಟಿಯಾಗಿರುತ್ತೆ. ತುಂಬ ರುಚಿಯಾಗಿರುವಂಥ ಮಟನ್ ಖೈಮಾ. ಹಾಗೆ ಇಲ್ಲಿ ಕಾಲ್ ಸೂಪ್ ಅಂತೂ ಸಖತ್ತಾಗಿರುತ್ತೆ. ಬೆಳಗ್ಗೆ ಹೊತ್ತು ತಟ್ಟೆ ಇಡ್ಲಿ, ದೋಸೆ ಎಲ್ಲನೂ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ ಓಪನ್ ಆದರೆ ರಾತ್ರಿ 11 ಗಂಟೆವರೆಗೂ ಇರುತ್ತೆ. ತುಂಬ ಸಾಫ್ಟ್ ಆಗಿರುವಂಥ ಚಿಕನ್ ಇಲ್ಲಿರುತ್ತೆ, ರಬ್ಬರ್ ಥರ ಇಲ್ದಿರ. ತುಂಬ ಚೆನ್ನಾಗಿತ್ತು, ತಿನ್ನೋದಕ್ಕಂತೂ ಸಖತ್ತಾಗಿತ್ತು. ನಾನ್ ವೆಜ್ ಪ್ರೇಯರ್ಗಂತೂ ಸೂಪರಾಗಿರುತ್ತೆ. ಸಂಡೇ ಬಂತು ಅಂತ ಹೇಳಿದ್ರೆ ಜನ ಅಂತೂ ಫುಲ್ ಇರ್ತಾರೆ, ತುಂಬ ರಶ್ ಆಗಿರುತ್ತೆ ಇಲ್ಲಿ. ಮಧ್ಯಾಹ್ನ ಲಂಚ್ ಟೈಮ್ಗೆ ನಾರ್ಮಲ್ ಆಗಿತ್ತು. ನಾವು 2:30-3 ಗಂಟೆ ಹಾಗೆ ಹೋಗಿದ್ವಿ. ತುಂಬಾ ಟೇಸ್ಟಿಯಾಗಿರೋಂಥ ರೆಸಿಪೀಸ್ ಇಲ್ಲಿತ್ತು. ಇದ್ರ ಜೊತೆಗೆ ಬಿರಿಯಾನಿ, ಚಿಕನ್ ಬಿರಿಯಾನಿ ಅಂತೂ ಟೇಸ್ಟು ಸಖತ್ತಾಗಿತ್ತು. ಹಾಗೆ ಚಿಕನ್ ಪೆಪ್ಪರ್ ಡ್ರೈ ತೊಗೊಂಡಿದ್ವಿ, ಇದು ಕೂಡ ತುಂಬ ಚೆನ್ನಾಗಿತ್ತು. ಹಾಗೆ ತಲೆ ಮಾಂಸ, ಬೋಟಿ ಮಾಂಸ, ಇನ್ನೊಂದು ಮತ್ತೊಂದು ನಾನ್ ವೆಜ್ಜಲ್ಲಿ ಸಿಗುವಂಥ ಪ್ರತಿಯೊಂದು ಐಟಮ್ ಕೂಡ ಇಲ್ಲಿ ಸಿಗುತ್ತೆ. ತುಂಬಾ ಟೇಸ್ಟಿಯಾಗಿತ್ತು. ಈ ವಿಡಿಯೋನ ನಿಮ್ಮ ಜೊತೆ ಹಾಗೆ ಶೇರ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಮೊಸರು ಬಜ್ಜಿ ಜೊತೆಗೆ ಬಿರಿಯಾನಿ ತುಂಬ ಟೇಸ್ಟಿಯಾಗಿರುತ್ತೆ. ಹಾಗೆ ಇಲ್ಲಿ ವೆರೈಟಿ ಆಗಿರುವಂಥ ರೆಸಿಪೀಸು ಸಿಗುತ್ತೆ. ಮೆನುನಲ್ಲಿ ಕೂಡ ಇದೆ. ಈ ಜೊತೆಗೆ ಲಾಸ್ಟಲ್ಲಿ ಇವರು ರಸಮನ್ನು ಕೊಟ್ಟಿದ್ದರು. ರಸಮಂತೂ ಖಾರವಾಗಿ ಸಖತ್ತಾಗಿತ್ತು. ನೀವು ಕೂಡ ರಾಜಾಜಿನಗರದ ಕಡೆ ಹೋದರೆ ಈ ಒಂದು ಹೋಟ್ಲಿಗೆ ಒಂದ್ಸಲ ವಿಸಿಟ್ ಮಾಡಿ. ನಾನ್ ವೆಜ್ ಪ್ರಿಯರಿಗಂತೂ ಸೂಪರಾಗಿರುತ್ತೆ. ಹಾಗೆ ಪ್ರೈಸ್ ಅಂತೂ ತುಂಬಾ ರೀಸನಬಲ್ ಆಗಿದೆ. ತುಂಬ ಕಡಿಮೆ ರೇಟಲ್ಲಿ ಕೂಡ ಇಲ್ಲಿ ಒಳ್ಳೆಯ ಒಂದು ಕ್ವಾಲಿಟಿನ ಕೊಟ್ಟಿದ್ದರು. ಹಾಗೆ ಸರ್ವಿಸ್ ಕೂಡ ತುಂಬ ಚೆನ್ನಾಗಿದೆ. ತುಂಬ ಇಷ್ಟ ಆಯಿತು. ಫ್ಯಾಮಿಲಿ ತುಂಬ ಖುಷಿಪಟ್ಟು ತಿನ್ಬೋದು. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.